ಮೇಕಪ್ ಮೇಕಪ್ ಅಂದರೆ ಏನು? ಮೇಕಪ್ ಅಂದರೆ ಹೇಗೆ ಮಾಡಬೇಕು? ಯಾವುದು ಪರ್ಫೆಕ್ಟ್ ಮೇಕಪ್ಪು? ಹೇಗೆ ಡಿಸೈಡ್ ಮಾಡ್ತೀರಾ? ಪ್ರತಿಯೊಂದು ಸಹ ಅವರವರ ಪ್ರಕಾರ ಹಾಗೂ ಅವರವರ ಸಂದರ್ಭ ಏನು ಫಂಕ್ಷನ್ ಇದೆ ಅನ್ನೋದ್ರ ಮೇಲೆ ಮೇಕಪ್ ಹೇಗಿರಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಡಿಪೆಂಡ್ ಆಗುತ್ತೆ. ನಮ್ಮ ವೇಟ್ಸ್ ಮೇಕ್ ಓವರ್ ಆ್ಯಂಡ್ ಸಲೂನ್ ನಮ್ಮ ಸ್ಟೂಡೆಂಟ್ಸು ತಿಬ್ಬಾಸ್ ಗ್ರೂಪ್ ಫ್ಯೂಚರ್ ಮಾಡೆಲ್ ಆಫ್ ಇಂಡಿಯಾ ಎಡಿಷನ್ 5 ಬ್ಯೂಟಿ ಪೇಜೆಂಟ್ ಕಾಂಪಿಟೇಷನ್ಗೆ ಮೇಕಪ್ ಮಾಡಿದರು. ಅವರ ಮಾಡೆಲಿಂಗ್ ಏಜೆನ್ಸಿ ಏನು ಕೇಳಿದರು ನಮಗೆ ಮೇಕಪ್ ಲುಕ್ ಅಂದರೆ, ಸ್ಕಿನ್ನು ನ್ಯಾಚುರಲ್ ಫಿನಿಶಿಂಗ್ ಬೇಕು, ತುಂಬ ಬ್ಲಷ್ಗಳು ಬೇಡ, ತುಂಬ ಹೈಲೈಟ್ಸ್ ಬೇಡ. ಅವರು ನ್ಯಾಚುರಲಾಗಿ ಏನಾಗಿದ್ದಾರೆ ಅದು ಸ್ಟೇಜ್ ಮೇಲೆ ನಮಗೆ ಡಿಸ್ಪ್ಲೇ ಆಗಬೇಕು ಅಂತ. ಇಲ್ಲಿ ಎಲ್ಲ ವಯಸ್ಸಿನ ಮಾಡೆಲ್ಸ್ಗಳು ನಮಗಿದ್ರು. ತುಂಬ ಡಿಫ್ರೆಂಟ್ ಟೈಪ್ ಆಫ್ ಸ್ಕಿನ್ ಟೋನ್ಗಳಿತ್ತು. ಜೊತೆಗೆ ಪೇರೆಂಟ್ಸ್ ಅಂತೂ ಪಕ್ಕನೇ ನಿಂತಿದ್ದರು. ಹಾಗಾಗಿ ಆ ಒಂದು ಕ್ರೌಡಲ್ಲಿ ಮೇಕಪ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇಟ್ಸ್ ರಿಯಲಿ ಚಾಲೆಂಜಿಂಗ್ ಅಂತ ಹೇಳ್ಬೋದು. ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಪರ್ಫೆಕ್ಟಾಗಿ ವರ್ಕ್ ಮಾಡಿದರು. ಸ್ಟೇಜ್ ಮೇಲೆ ಸಹ ಅದು ನೀವು ಗಮನಿಸಬಹುದು. ಇವರು ಎಲ್ಲ ಹೇಗೆ ಮೇಕಪ್ ಮಾಡಿದರು ಅಂತ ನೀವು ನೋಡಬೇಕು ಅಂದರೆ ತಿಬ್ಬಾಸ್ ಗ್ರೂಪ್ ಪೇಜ್ನ ನೀವು ಸರ್ಚ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟಾಗಿ ಅಪ್ಲೋಡ್ ಆಗಿರುವಂಥ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ನೋಡಿದರೆ ನಮ್ಮ ಒಂದು ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಮಾಡೆಲ್ಸ್ಗೆ ಮೇಕಪ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಯಾವುದೇ ಒಕೇಶನ್ ಇದ್ದರೂ ಸಹ ನೀವು ವೇಟ್ಸ್ ಮೇಕ್ ಓವರ್ ಆ್ಯಂಡ್ ಸಲೂನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಮೇಕಪ್ಗೂ ಸಹ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಕಪ್ ಹೀಗೆ ಇರಬೇಕು ಅನ್ನೋದು ಆ ವ್ಯಕ್ತಿಯ ಮತ್ತು ಅವರ ಸಂದರ್ಭಕ್ಕೆ ತಕ್ಕ ಒಂದು ಡಿಸಿಷನ್ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಶರ್ಮಿ ಸರ್ ಆ್ಯಂಡ್ ತಿಬ್ಬಾಸ್ ಗ್ರೂಪ್. ಬಾಯ್ ಬಾಯ್.